ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ನಾಗ ನಾನು ನಿಮಗೊಂದು ಹೈ ಪ್ರೋಟೀನ್ ಪನ್ನೀರ್ ಚೀಸ್ ಸ್ಯಾಂಡ್ವಿಚ್ ರೆಸಿಪಿ ಹೇಳ್ಕೊಡತ್ತೀನಿ. ಸೊ ಈ ಪ್ಲೇಸ್ನ ಯಾಕೆ ಚೂಸ್ ಮಾಡಿದೆ ಅಂದ್ರೆ ಇಲ್ಲೊಂದು ಪೀಸ್ ಐತ್ರಿ, ಇಲ್ಲಿ ಡಿಸ್ಟರ್ಬೆನ್ಸ್ ಇರೋಂಗಿಲ್ಲ ವ್ಲಾಗ್ ಮಾಡೋಕ್ಕೆ ಆ್ಯಂಡ್ ಬೇರೆ ಯಾವುದೂ ನಾಯ್ಸ್ ಇರೋಂಗಿಲ್ಲ. ಅದಕ್ಕಾಗಿ ನಾ ಈ ಪ್ಲೇಸ್ ಚೂಸ್ ಮಾಡಿದೆ ಸ್ಟಾರ್ಟಿಂಗ್ ಇದಕ್ಕೆ ಸಂಬಂಧ ಬ್ಲಾಗ್ ಸಂಬಂಧ. ಆ್ಯಂಡ್ ಆ ರೆಸಿಪಿ ನಾವು ಮನ್ಯಾಗ ಮಾಡತ್ತೀವಿ. ಸೊ ಯೂಶ್ವಲಿ ಈ ಟೈಮ್ನಾಗಂತೂ ನಾ ಕಾಲೇಜ್ನಾಗ ಇರ್ತೀನಿ. ಸೊ ಇವತ್ತು ಕನಕದಾಸ್ ಜಯಂತಿ ಆಗೋದ್ರಿಂದ ನಮ್ಮ ಕಾಲೇಜಿಗೆ ಸೂಟಿ ಐತಿ ಆ್ಯಂಡ್ ಮನ್ಯಾಗಿದ್ದೀನಿ ಇವತ್ತು. ಸೊ ಏನೋ ಹೊಸ ಟ್ರೈ ಮಾಡ್ಬೇಕಂತ ಅನ್ನಿಸ್ತೀರಿ ಆ್ಯಂಡ್ ನಿಮಗೂ ಚಲೋ ರೆಸಿಪಿ ಕೊಡೋ ಪ್ಲ್ಯಾನ್ ಐತೆ ಮುಂದೆ. ಈಗ ಇವತ್ತಂತೂ ನಮ್ಮ ಸೆಕೆಂಡ್ ಬ್ಲಾಗ್ ಐತೆ ಫುಡ್ ರೆಸಿಪಿ ಮೇಲೆ. ಸೊ ಬರೀ ಲೆಟ್ಸ್ ಸ್ಟಾರ್ಟ್. ಸೊ ಈಗ ನಾವು ಮನ್ಯಾಗಿದ್ದೀವಿ ಗೈಸ್ ಆ್ಯಂಡ್ ನಮ್ಮ ತಂಗಿ ಉಳ್ಳಾಗಡ್ಡಿ ಎಲ್ಲ ಹೆಚ್ಚಾಗ್ತಾಳೆ, ಕಾಯಿ ಪಲ್ಯ ತರಕಾರಿ ನೋಡ್ರಿ. ಸೊ ಇದು ಪನ್ನೀರ್ ಅರೌಂಡ್ 85 ಗ್ರಾಮ್ಸ್ ಐತಿ. ಸೊ ಲೆಟ್ ಸ್ಟಾರ್ಟ್. ಸೊ ಅರೌಂಡ್ 100 ಗ್ರಾಮ್ ಮೊಸರು ತೊಗೊಳತ್ತೀವಿ. ನೆಕ್ಸ್ಟ್ ಒಂದು ಸ್ಲೈಸ್ ತೊಗೊಳತ್ತೀವಿ ರೀ, 23 ಗ್ರಾಮ್ಸ್ ಐತಿ. ಸೊ ನೋಡ್ರಿ, ಇದು ಹೊಸ ಸ್ಟೈಲ್ ಪನ್ನೀರ್ ಹಚ್ಚೋದು. ಹೆಚ್ಚಾಕ್ ಹೋಗಿ ಎಲ್ಲ ಸ್ಮ್ಯಾಶ್ ಮಾಡಿಟ್ಟಾನ ನೋಡ್ರಿ ನಮ್ಮಣ್ಣ. ಸಣ್ಣವ್ರು ಹೌದ್ರಿ, ಅಡ್ಜಸ್ಟ್ ಮಾಡ್ಬೋದು. ನೋಡ್ರಿ ಹೊಸ ಸ್ಟೈಲ್ ನೋಡ್ರಿ. ಹಿಂಗ್ ಹೆಚ್ಚ್ರಿ ನೀವು ಪನ್ನೀರ್, ರೇಟ್ ಮಾಡ್ರಿ ನಮಗೆ ಹೆಂಗಿರ್ತೈತೆ ಅನ್ನೋದು. ನಮ್ದು ಫೇವ್ರೇಟ್ ಮ್ಯಾಗಿ ಮಸಾಲ, ಒಂದು ಪ್ಯಾಕೆಟ್ ಮ್ಯಾಗಿ ಮಸಾಲ ಹಾಕತ್ತೀನಿ. ನೀವು ಬೇಕಂದ್ರೆ ಟ್ರೈ ಮಾಡಿರಿ, ಮ್ಯಾಗಿ ಮಸಾಲ ಹಾಕಿ ಚಲೋ ಆಗ್ತೈತೆ ಟೇಸ್ಟ್. ತಗೊಳ್ಳಿ ಮುಂದೆ ತಗೋತ ದಿನ ಇಲ್ರಿ ಇಲ್ಲಿ ಕ್ಯಾಮ್ರಾಮ್ಯಾನಿಗೆ ವಿಡಿಯೋ ಸ್ಟಾರ್ಟ್ ಮಾಡಿ. ಸ್ವಲ್ಪ ಖಾರ ಪುಡಿ ಆಪ್ಷನಲ್, ಬೇಕಂದ್ರೆ ಹಾಕ್ರಿ. ನಾನು ಸ್ವಲ್ಪ ಟೇಸ್ಟಿಗೆ ಹಾಕ್ತೀನಿ. ನೆಕ್ಸ್ಟ್ ಸ್ವಲ್ಪ ಉಪ್ಪು ಇಷ್ಟೇ, ಮತ್ತು ಇಷ್ಟೇ ಸಾಕು. ಉಪ್ಪಾತು ಜಾಸ್ತಿ ತಿನ್ನಬಾರ್ದು, ಸ್ಕಿನ್ ಕ್ವಾಲಿಟಿ ಹಾಳಾಗ್ತೈತಿ. ಟೇಕ್ ಕೇರ್ ಆಫ್ ಯುವರ್ ಸ್ಕಿನ್. ಈಗ ಗಿರ್ಗಿರ್ ಮಿಕ್ಸ್ ಮಾಡತ್ತೀವಿ ಸ್ಯಾಂಡ್ವಿಚಿಂದ. ಅದೇನ್ ಮಾಡಿದ್ರಿ ನಶೀಬ, ತಿರ್ಗಾ ಬಲ್ತ್ರಿ ಅದು ಗಿರ್ಗಿರ್ ಅಂದ್ ಆತು. ಗ್ರೇವಿ ಆತು, ಹೆಲ್ದಿ ಗ್ರೇವಿ, ಹೈ ಪ್ರೋಟೀನ್ ಗ್ರೇವಿ. ಸ್ಯಾಂಡ್ವಿಚಿಗೆ ಮೇನ್ ಬೇಕಾಗಿದ್ದ ಬ್ರೆಡ್ ರೀ. ಅದು 4 ಉಳ್ಸ್ಯಾರ ನನ್ನ ಮನ್ಯಾಗ. ನಿನ್ನೆ ಎಲ್ಲ ತಿಂದು ಮುಗ್ಸ್ಯಾರ. ನನ್ನ ಸಾಮಾನು 4 ಉಳ್ಸ್ಯಾರ ಪಾಪ. ತಗೊಳ್ಳೋಣ. ಮಲ್ಟಿಗ್ರೇನ್ ಬ್ರೆಡ್ ಮಿಶ್ರಾದವ್ರದ್ದು, ನೀವು ಟ್ರೈ ಮಾಡ್ಬೋದು. ನಮ್ಮ ಮನ್ಯಾಗ ಮಿಶ್ರಾ ಬಿಟ್ಟು ಬೇರೆ ಯಾವುದು ಬರೋಂಗಿಲ್ಲ ರೀ. ಮಲ್ಟಿಗ್ರೇನ್ ತರೋಣಂದ್ರೆ ಮಿಶ್ರಾ ಬೇಕು. ಅದು ನಮ್ದು ಫ್ಯಾಕ್ಟ್ರಿ ಐತ್ರಿ ಒಂದು ಬಿಗ್ ಮಿಶ್ರಾದ. ಮಿಶ್ರಾ ಬಿಟ್ಟು ಬೇರೆ ಏನು ತರಂಗಿಲ್ಲ ರೀ. ನೀವು ಬೇರೆ ತೊಗೋಬೋದು, ನಡೀತೈತಿ. ಮಿಶ್ರಾ ತೊಗೊಂಡ್ರೆ ಇನ್ನೂ ಚಲೋ. ಮಿಶ್ರಾದವ್ರಿಗೆ ಪ್ರಮೋಟ್ ಮಾಡ್ದಂಗೆ ಆಗ್ತೈತಿ. ಸೊ ನಾವು ಸ್ಯಾಂಡ್ವಿಚ್ ಟೋಸ್ಟರ್ನಾಗ ಮಾಡಂಗಿಲ್ಲ ರೀ. ಒಂದು ಹೊಸ ವೇನಾಗ ಮಾಡತ್ತೀವಿ. ಅದು ಹಂಚ್ ಮೇಲೆ ಮಾಡತ್ತೀವಿ. ದೇಸಿ ಸ್ಯಾಂಡ್ವಿಚ್ ರೀ ಇದು. ನಾ ಸ್ಯಾಂಡ್ವಿಚಿಗೆ ಎಣ್ಣೆ ಯೂಸ್ ಮಾಡಂಗಿಲ್ಲ ರೀ, ತುಪ್ಪ ಯೂಸ್ ಮಾಡ್ತೀನಿ. ತುಪ್ಪ ಯೂಸ್ ಮಾಡ್ತೀನಿ. ಅದರಿಂದ ಹೆಲ್ದಿ ಫ್ಯಾಟ್ಸ್ ಬರ್ತೈತಿ. ಹೆಲ್ದಿ ಫ್ಯಾಟ್. ಎಣ್ಣೆ ತಿಂದರೆ ಕೊಲೆಸ್ಟ್ರಾಲ್ ಎಲ್ಲ ಬರೋ ಚಾನ್ಸ್ ಇರ್ತೈತಿ. ಸೊ ತುಪ್ಪ ಯೂಸ್ ಮಾಡಿರಿ. ಆ್ಯಂಡ್ ಇದು ಹೋಮ್ ಮೇಡ್, GRB ಡ್ಯಾಟ್ಸನ್ ಅಲ್ಲ, ಹೋಮ್ ಮೇಡ್. ನೋಡ್ರಿ ಇಲ್ಲೇ ನೀವು ಬಾಕ್ಸ್ ನೋಡಿ ಗುರುತು ಹಿಡಿಬೋದ್ರಿ. ನಮ್ಮ ಮಮ್ಮಿ ಮಾಡಿದ ತುಪ್ಪ ಇದು. ಕಿಸಾನ್ ಮೇಲೆ ತುಪ್ಪ ಮಾಡ್ಯಾರ, ಕಿಸಾನ್ ಬಾಕ್ಸ್ ಮೇಲೆ. ಜಾಮಿಂದ ಬಾಟಲ್ ಇದೆ. ಸೊ ನೀವು ಅಲ್ಲೇ ಗುರ್ತು ಮಾಡ್ಕೋಬೋದ್ರಿ ಇದು ಹೋಮ್ ಮೇಡ್ ಅಂದೆ.
ಸೊ ಇದು ಹಂಚು ಇಡೋ ಮೊದಲು ಸ್ವಲ್ಪ ಬ್ರೆಡನ್ನು ಸ್ಯಾಂಡ್ವಿಚ್ ಮಾಡೋ ಮೊದಲು ರೋಸ್ಟ್ ಮಾಡ್ಬೇಕ್ರಿ. ಗ್ರಿಲ್ ಟೋಸ್ಟರ್ ಇದ್ರೆ ಇದಾಗ್ತಿದ್ದೆ, ಅದಕ್ಕೆ ಟೋಸ್ಟರ್ ಇಲ್ಲ, ಹಂಚು ಮೇಲೆ ಮಾಡತ್ತೀವಿ ರೋಸ್ಟ್. ಸೊ ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಇನ್ನೂ ಒಂದೆರಡು ಬ್ರೆಡ್ ಆ್ಯಡ್ ಮಾಡೋಣ ಇದ್ರಾಗ. ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಮಾಡ್ಬೋದಾ? ನಾನು ಜಲ್ದಿ ಮಾಡತ್ತೀನಿ, ನಾನು ಜಲ್ದಿ ತಿನ್ಬೇಕಾಗೈತೆ ಅದಕ್ಕೆ. ಸೊ ಈಗ ಬ್ರೆಡ್ ಅಂತೂ ಚಲೋ ರೋಸ್ಟ್ ಆಗ್ಯಾವ. ಸೊ ಮತ್ತೊಮ್ಮೆ ಸ್ಯಾಂಡ್ವಿಚಾಗಿ ಮತ್ತೊಮ್ಮೆ ರೋಸ್ಟ್ ಮಾಡಬೇಕು, ಅದಕ್ಕೆ ಲೈಟಾಗಿ ರೋಸ್ಟ್ ಮಾಡೀನಿ. ಈ ಗ್ರೇವಿ ಆ್ಯಡ್ ಮಾಡೋ ಟೈಮ್ ಬಂದೈತಿ, ಆ್ಯಡ್ ಮಾಡೋಣ. ಕಟ್. ಸೊ ಈಗ ಗ್ರೇವಿ ಆ್ಯಡ್ ಮಾಡತ್ತೀವಿ ರೀ ಬ್ರೆಡ್ಡಿಗೆ. ಸ್ಯಾಂಡ್ವಿಚ್ ಚಲೋ ಹಿಂಗೆ ಸ್ಪ್ರೆಡ್ ಮಾಡ್ಕೊಂಡು ಇದ್ರ ಮೇಲೆ ಒಂದು ಚೀಸ್ ಇಟ್ಟು ಮುಚ್ಚಿದ್ರೆ ಅದು ಅರ್ಧ ಹಾಕತ್ತೀನಿ, ಯಾಕಂದ್ರೆ ಇನ್ನೊಂದು ಸ್ಯಾಂಡ್ವಿಚ್ ಐತಿ ಅದಕ್ಕೂ ಹಾಕ್ಬೇಕು. ನಾನು ನಮ್ಮ ತಂಗಿ ಶೇರ್ ಮಾಡತ್ತೀವಿ, ಆಕೆಗೆ ಅರ್ಧ ನಂಗೆ ಅರ್ಧ. ನಂಗೆ ದೊಡ್ಡದಾಗಿ ಈಗ ಸಣ್ಣದು, ಯಾಕಂದ್ರೆ ಆಕಿ ಸಣ್ಣ ಆಕಿ. ಈಗ ಮೊಜರಿಲ್ಲಾ ಚೀಸ್ ಬೇಕಂತ್ರಿ, ಅದು ಸಣ್ಣದಿಟ್ಟೆ ಅಂತ ಸಿಟ್ಟು ಬಂತಾಗ ಈಗ. ಸೊ ಆಕಿಗೆ ಇಲ್ಲೇ ಮೊಜರಿಲ್ಲಾ ಚೀಸ್ ಆ್ಯಡ್ ಮಾಡ್ತೀವಿ. ನೀವು ಬೇಕಿದ್ರೆ ಮೊಜರಿಲ್ಲಾ ಆ್ಯಡ್ ಮಾಡಿರಿ, ಇಲ್ಲ ಅಂದರೂ ನಡೀತದೆ. ಇದ್ದಿದ್ರಾಗ ಖುಷಿಯಾಗಿರಬೇಕು. ಹಾಕಿಲ್ಲ ನಿಂಗೆ ನೋಡಿಲ್ಲ ಏನು ಬೀಳವಲ್ತಲ್ಲ ಇದು ಅಮೂಲ್ಯ. ಆಯ್ತು, ಎಲ್ಲ ಆಗೈತಿ. ಈಗ ಹಂಚ ಮೇಲೆ ಇಡತ್ತೀವಿ, ತಿನ್ನಕ್ಕೆ ರೆಡಿ ಆಗ್ರಿ. ಇನ್ನೊಂದು 10 ನಿಮಿಷನಾಗ ಆಗ್ತೈತಿ. ನಿಮ್ಗೆ ಆಸೆ ತೋರಿಸಿ ನಾ ತಿಂತೀನಿ. Emotional damage. ಮೀಡಿಯಮ್ ಫ್ಲೇಮ್ನಾಗ ಐತಿ ಗ್ಯಾಸ್. ಈಗ ನಾವು ಟೈಮರ್ ಹಚ್ಚಾತೀವಿ. ಅಪ್ರಾಕ್ಸಿಮೇಟ್ಲಿ 5 ಮಿನಿಟ್ಸ್ನಾಗ ಆಗ್ತೈತಿ ನೋಡ್ರಿ. ಸ್ಟಾರ್ಟ್ ಆಗೈತಿ. 4 ಸೆಕೆಂಡ್ಸ್ 5 ಸೆಕೆಂಡ್ಸ್ ಅದು ಆಗ್ತಿರ್ತೈತಿ. ಹಂಗೆ ನೋಡ್ತಿರ್ರಿ, ಹಿಂಗೆ ಇಟ್ಟಿರ್ತೀನಿ. ಈಗ 1 ಮಿನಿಟ್ 12 ಸೆಕೆಂಡ್ಸ್ ಆಗೈತಿ, ಆಗತೈತಿ. ಈಗ ನೆಕ್ಸ್ಟ್ ಡಬ್ಬಾಗೋ ಟೈಮ್ ಅಂತ ಇದನ್ನು ಫ್ಲಿಪ್ ಮಾಡೋಣ. ಬಿಸಿ ಬಿಸಿ ಏನಿಲ್ಲ ಮೊಜರಿಲ್ಲ. ಸೊ ನೋಡ್ರಿ, ಇದು ಮೊಜರಿಲ್ಲಾ ಚೀಸ್ ಅಂತ ಏನೇನೋ ಮಾಡಿ ಮುಚ್ಚಿಟ್ಟ ನೋಡ್ರಿ. ಇಲ್ಲಿ ಕ್ಯಾಮ್ರಾ ಕಾಣಬಾರ್ದಂತ್ರಿ, ಬರೀ ಇಂಥದೆಯ. ಸೊ ಈಗ ಚಲೋ ರೋಸ್ಟ್ ಆಗ್ಯಾವ್ರಿ. ಟೈಮ್ ಅಂದಿದ್ದೆ 5 ಮಿನಿಟ್ಸ್ ಅಂತೇಳಿ, ಆದ್ರೆ 3 ಮಿನಿಟ್ಸ್ 43 ಸೆಕೆಂಡ್ಸ್ನಾಗ ಕಂಪ್ಲೀಟ್ ಆಗೈತಿ. ಸ್ಟಾಪ್ ಮಾಡತ್ತೀನಿ. ಸೊ ಈಗ ಪ್ಲೇಟಿಗೆ ಹಾಕಿ ಸರ್ವ್ ಮಾಡೋ ಟೈಮ್. ಇದ್ರೆ ಫುಲ್ ರೋಸ್ಟ್ ಆಗೈತಿ. ಸೊ ಈಗ ಸ್ಯಾಂಡ್ವಿಚ್ ರೆಡಿ ಐತ್ರಿ. ಇದಕ್ಕೆ ಟೇಸ್ಟಿಗೆ ಅಂತೇಳಿ ಸ್ವಲ್ಪ ಸಾಸ್ ಹಾಕೊಳತ್ತೀನಿ. ಸಾಸ ಇಲ್ರಿ, ನಮ್ಮ ತಂಗಿ ಎಲ್ಲ ತಿಂದು ಖಾಲಿ ಮಾಡಿಟ್ಟಾಳ. ಸುಳ್ರಿ ಇದೆಲ್ಲ ಸುಳ್ಳು ನೋಡ್ರಿ. ಹಿಂಡಾ ತಿನ್ನಿಲ್ಲ ನೋಡ್ರಿ, ಇದೆಲ್ಲ ಪಕ್ಕಾ ಸುಳ್ರಿ. ಇದೆ ಇಲ್ಲಿ ಹಾಕುದ್ರ ಮ್ಯಾಗ ಗುರ್ತಿಡ್ರಿ ಯಾರು ಎಷ್ಟು ತಿಂತಾರ ನೋಡ್ರಿ. ಅಷ್ಟೈತಿ, ಇಷ್ಟ ಐತಿ. ಒಂದ್ ಸ್ಯಾಂಡ್ವಿಚ್ಗೆ ಇಷ್ಟು ಸಾಸ್ ಹಾಕೊಂತಾರ. So let's taste the sandwich first. ಚಲೋ ಆಗೈತೆ. ಸೊ ಈ ಸ್ಯಾಂಡ್ವಿಚ್ನಾಗ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 30 ಗ್ರಾಮ್ಸ್ ಪ್ರೋಟೀನ್ ಕವರ್ ಆಗ್ತೈತಿ.
ಸೊ ಕರ್ಡಿಗೆ ಎಷ್ಟು ಬಂತು, ಪನೀರಿಗೆ ಎಷ್ಟು ಬಂತು, ಆ್ಯಂಡ್ ಚೀಸಿಗೆ ಎಷ್ಟು ಬಂತು ಅನ್ನೋ ಎಲ್ಲ ಪ್ರೋಟೀನ್ ಸೋರ್ಸಸ್ ಕಂಪ್ಲೀಟ್ ಮ್ಯಾಕ್ರೋಸ್ನ ವಿಡಿಯೋ ಕ್ಲಿಪ್ಸ್ನ ಹಾಕಿರ್ತೀನಿ, ಆ ವಿಡಿಯೋ ಕ್ಲಿಪ್ಸಿಗೆ ಹಾಕಿರ್ತೀನಿ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಒಂದು ನಿಮ್ಮ ಮುತ್ತಿನಂಥ ಲೈಕ್, ಒಂದು ಮುದ್ದಿನ ಕಮೆಂಟ್ ಬರೀ ಇಂಥದೆಯ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿ ಬಿಟ್ಬಿಡ್ಬೇಡ್ರಿ. ಹಂಗೆ ವಿಡಿಯೋ ನೋಡ್ರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಸೊ ಇವತ್ತಿಗೆ ಇಲ್ಲೇ ಈ ವ್ಲಾಗನ್ನು ಸಮಾಪ್ತ ಮಾಡತ್ತೀನಿ. ನಾನು ನೆಕ್ಸ್ಟ್ ಬ್ಲಾಗ್ವರೆಗೂ ಸ್ಟೇ ಟ್ಯೂನ್ಡ್.